ನಮಸ್ತೆ ಡಾಕ್ಟರ್. ಟೈಮ್ ಸರಿಯಾಗಿ ಊಟ ಮಾಡದೆ ಅಥವಾ ಹೊಟ್ಟೆ ಹಶ್ವಾಗಿ ಊಟ ಮಾಡದೆ ಆದರೆ ಏನು ದುಷ್ಪರಿಣಾಮಗಳಾಗ್ಬೋದು ಮನುಷ್ಯನ ಆರೋಗ್ಯದಲ್ಲಿ? ನಮಸ್ತೆ ಸರ್. ಆಹಾರ ಅನ್ನೋದು ನಮ್ಮ ಮೈಗೆ ಬಂದು ಪೋಷಣೆ ಕೊಡೋ ಒಂದು ಅಂಶ. ಸೊ ಈ ಆಹಾರವನ್ನು ನಾವು ಟೈಮ್ಗೆ ತೊಗೊಂಡಿಲ್ಲ, ಇಲ್ಲ ನಮ್ಮ ಮೈಗೆ ಹೊಟ್ಟೆ ಹಸಿವು ಆದಾಗ ನಾವು ಅದನ್ನು ತೊಗೊಳ್ತಿಲ್ಲ ಅಂದರೆ ಅದರದ್ದು ಒಂದಷ್ಟು ದುಷ್ಪರಿಣಾಮಗಳಿರುತ್ತೆ. ಒಂದೇನೆಂದರೆ, ನಾವು ಕರೆಕ್ಟಾಗಿ ಟೈಮಿಗೆ ತೊಗೊಂಡಿಲ್ಲ, ನಮಗೆ ಆ್ಯಸಿಡಿಟಿ ಆಯಿತು, ಇಲ್ಲ ಅಂದರೆ ನಮ್ಗೆ ಹೊಟ್ಟೆ ಹಸಿವು ಆಗದೆ ನಾವು ತೊಗೊಂಡ್ವಿ, ಈ ಥರ ಮಾಡಿದಾಗ ಬಂದು ಆ ಆಹಾರ ರಸ ಅಂತ ಏನು ಫಾರ್ಮ್ ಆಗುತ್ತೆ, ಅದರಿಂದ ಬರೋ ಪೋಷಣೆ ಏನಿರುತ್ತೆ ಅದು ಪ್ರಾಪರಾಗಿ ಫಾರ್ಮ್ ಆಗಿರೋದ್ರಿಲ್ಲ. ಆದ್ದರಿಂದ ಬಂದು ಆಮ ಅನ್ನೋ ಒಂದು ಅಪಕ್ವ ಆಹಾರ ರಸ ಅಂತ ಹೇಳ್ತೀವಿ, ಪ್ರಾಪರಾಗಿ ಫಾರ್ಮ್ ಆಗದೇ ಇರೋ ಒಂದು ಆಹಾರ ರಸ. ಈ ಆಹಾರ ರಸ ಬಂದು ಮೈಯಲ್ಲೆಲ್ಲ ಸರ್ಕ್ಯುಲೇಟ್ ಆದಾಗ ಆಮವಾತ ಥರ ತೊಂದರೆಗಳಾಗ್ಬೋದು, ಇಲ್ಲ ಕಾಮನ್ ಆಗಿ ಮೈ ತುಂಬ ಉಬ್ರಿಸ್ಕೊಂಡಿರೋದು, ಹೊಟ್ಟೆ ಉಬ್ಬರ ಬರೋದು, ಡೈಜೆಷನ್ ಸಮಸ್ಯೆ ಬರೋದು, ಈ ಥರ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ಆಟೋ ಇಮ್ಯುನಿಟಿನೂ ಸಹ ಅದು ಟ್ರಿಗರ್ ಮಾಡುತ್ತೆ. BP, ಶುಗರ್, ಕೊಲೆಸ್ಟ್ರಾಲ್, ಫ್ಯಾಟಿ ಲಿವರ್, ಈ ಥರ ಇಶ್ಯೂಸ್ಗೆಲ್ಲ ಮೂಲ ಕಾರಣ ಬಂದು ಹೊಟ್ಟೆ ಹಸಿವು ಆದಾಗ ಊಟ ಮಾಡದೇ ಇರೋದು, ಇಲ್ಲ ಹೊಟ್ಟೆ ಹಸಿವು ಆಗದೇನೂ ಊಟ ಮಾಡೋದು.